ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಹೌದು ಡ್ಯಾಡಿ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸುಂದರ ದ್ವಾರದಲ್ಲಿ ಹುಟ್ಟು ಕುಂಟನೊಬ್ಬ ನಡೆದನು ಯೇಸುನಾಮದಿ. ಸುಂದರ ದ್ವಾರದಲ್ಲಿ ಹುಟ್ಟು ಕುಂಟನೊಬ್ಬ ನಡೆದನು ಯೇಸುನಾಮದಿ. ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕೋಲು ಬರಿಗೈಯಲ್ಲಿ ಹೊಟ್ಟೆ ಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಹೌದು, ಕೋಲು ಬರಿಗೈಯಲ್ಲಿ ಹೊಟ್ಟೆ ಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ ಜೀವದಿಂದ ಎಬ್ಬಿಸಿದೆ. ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ ಜೀವದಿಂದ ಎಬ್ಬಿಸಿದೆ. ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಹೌದು ಡ್ಯಾಡಿ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು
ನೀನು ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಅಪ್ಪ. ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು. ಓ ಸರ್ವಶಕ್ತನಾದ ದೇವರೇ, ನಿಮಗೆ ವಂದನೆ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ಸ್ತುತಿಸುತ್ತೇವೆ, ನಿನ್ನನ್ನೇ ಘನಪಡಿಸುತ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಸ್ತುತಿಗೆ ಯೋಗ್ಯನಾದ ದೇವರೇ, ಘನತೆಗೆ ಯೋಗ್ಯನಾದ ಕರ್ತನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಲ್ಲೆಲೂಯ, ನಿಮಗೆ ಆರಾಧನೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನಿನ್ನ ನಗಲಿ ಬಾಳಲಾಗದಯ್ಯ ಏಸಯ್ಯ, ಏಸಯ್ಯ. ಹೌದು ಡ್ಯಾಡಿ, ನಿನ್ನ ನಗಲಿ ಬಾಳಲಾಗದಯ್ಯ ಏಸಯ್ಯ, 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 ಏಸಯ್ಯ. ದ್ರಾಕ್ಷಿ ಗಿಡದ ಬಳ್ಳಿಯಂತೆ ನಿನ್ನಲ್ಲಿ ನೆಲೆಸಿರುವೆ, ದ್ರಾಕ್ಷಿ ಗಿಡದ ಬಳ್ಳಿಯಂತೆ ನಿನ್ನಲ್ಲಿ ನೆಲೆಸಿರುವೆ. ಹೇರಳ ಫಲ ಕೊಡುವೆ, ಹೇರಳ ಫಲ ಕೊಡುವೆ. ನಿನ್ ಶಿಷ್ಯನಾಗಿರುವೆ, ನಾನಿನ್ ಶಿಷ್ಯನಾಗಿರುವೆ. ನಿನ್ನ ನಗಲಿ ಬಾಳಲಾಗದಯ್ಯ ಏಸಯ್ಯ, 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 ಏಸಯ್ಯ. ಹಿಂದೆಯೂ ಮುಂದೆಯೂ ಆವರಿಸಿ ನನ್ನ ಜೊತೆ ಇರುವೆ, ಹಿಂದೆಯೂ ಮುಂದೆಯೂ ಆವರಿಸಿ ನನ್ನ ಜೊತೆ ಇರುವೆ. ನಿನಗೆ ಮರೆಯಾಗಿ ಎಲ್ಲಿ ಹೋಗಲಿ, ನಿನಗೆ ಮರೆಯಾಗಿ ಎಲ್ಲಿ ಹೋಗಲಿ, ನಿನ್ನ ಬಿಟ್ಟು ಎಲ್ಲಿ ಓಡಲಿ, ನಾ ನಿನ್ನ ಬಿಟ್ಟು ಎಲ್ಲಿ ಓಡಲಿ. ನಿನ್ನ ಅಗಲಿ ಬಾಳಲಾಗದಯ್ಯ ಏಸಯ್ಯ, 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 ಏಸಯ್ಯ. ಕಷ್ಟಗಳೆಷ್ಟೋ ಕಾಡಿದರು ಕದಲಿ ಹೋಗಲಾರೆ, ಕಷ್ಟಗಳೆಷ್ಟೋ ಕಾಡಿದರು ಕದಲಿ ಹೋಗಲಾರೆ. ವೇದನೆ ದುಃಖದ ವೇಳೆಯಲ್ಲೂ, ವೇದನೆ ದುಃಖದ ವೇಳೆಯಲ್ಲೂ ಸೋತು ಹೋಗಲಾರೆ, ನಾ ಸೋತು ಹೋಗಲಾರೆ. ನಿನ್ನ ನಗಲಿ ಬಾಳಲಾಗದಯ್ಯ ಏಸಯ್ಯ, 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 ಏಸಯ್ಯ. ನಡೆದರು ನಾನು ಮಲಗಿದ್ದರು ನನ್ನನ್ನಾವರಿಸಿರುವೆ, ನಡೆದರು ನಾನು ಮಲಗಿದ್ದರು ನನ್ನನ್ನಾವರಿಸಿರುವೆ. ಮಾರ್ಗವನೆಲ್ಲ ಅರಿತಿರುವೆ, ನನ್ನ ಮಾರ್ಗವನೆಲ್ಲ ಅರಿತಿರುವೆ. ಎಲ್ಲ ನಿನ್ನ ಕೃಪೆಯೇ, ನನಗೆಲ್ಲ
ನಿನ್ನ ಆಗಲಿ ಬಾಳಲಾಗದಯ್ಯ ಎಸಯ್ಯ 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 ನಿನ್ನನ್ನಗಲಿ ಬಾಳಲಾಗದಯ್ಯ ಎಸಯ್ಯ 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 ಎಸಯ್ಯ. ಥ್ಯಾಂಕ್ ಯು ಜೀಸಸ್. ದ್ರಾಕ್ಷಿ ಗಿಡದ ಬಳ್ಳಿ ಹೇಗೆ ನಿನ್ನಲ್ಲಿದ್ದು ಫಲ ಕೊಡ್ತದೋ ಹಾಗೆ ನಿನ್ನಲ್ಲೇ ನಾನಿರುವೆ, ನಿನ್ನ ಸನ್ನಿಧಿಯಲ್ಲೇ ಇರುವೆ, ನಿನ್ನ ಸಮ್ಮುಖದಲ್ಲೇ ಇರುವೆ, ನಿನ್ನ ವಾಕ್ಯದಲ್ಲೇ ಇರುವೆ. ಹಲ್ಲೆಲೂಯಾ. ನಿನ್ನನ್ನು ಆಗಲಿ ಬಾಳಲು ಸಾಧ್ಯ ಇಲ್ಲ ಡ್ಯಾಡಿ, ನಿನ್ನನ್ನು ಆಗಲಿ ಒಂದು ಜೀವನ ಇಲ್ಲಪ್ಪ ಏಸಪ್ಪ. ಹಲ್ಲೆಲೂಯಾ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಹೌದು ರಾಜ, ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಅವಮಾನ ನನಗೆ ಇಲ್ಲ ಅಪ್ಪ, ನಾ ನಿನ್ನ ಮಗು ಅಪ್ಪ, ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ ಅಪ್ಪ, ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ ಕಣ್ಣು ಸನ್ಮಗನ ಕಾಣುವುದು, ಕಿವಿಯು ನನ್ನ ಪ್ರಾರ್ಥನೆ ಕೇಳುವುದು. ನಿನ್ ಕಣ್ಣು ಸನ್ಮಾರ್ಗನ ಕಾಣುವುದು, ಕಿವಿಯು ನನ್ನ ಪ್ರಾರ್ಥನೆ ಕೇಳುವುದು. ಇಕ್ಕಟ್ಟನ್ನು ನೀಗಿಸಿ ಕಾಪಾಡುವೆ, ನನ್ನಿಕ್ಕಟ್ಟನ್ನು ನೀಗಿಸಿ ಕಾಪಾಡುವೆ. ನಡೆಸುವೆ ನನ್ನನ್ನು ಕೊನೆ ತನಕ, ನಡೆಸುವೆ ನನ್ನನ್ನು ಕೊನೆ ತನಕ. ಅವಮಾನ ನನಗೆ ಇಲ್ಲ ಅಪ್ಪ, ನಾ ನಿನ್ನ ಮಗು ಅಪ್ಪ, ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ ಅಪ್ಪ, ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಮುರಿದ ನೊಂದ ಎಲ್ಲರಿಗೂ ಜೊತೆಯಲ್ಲೇ ಇದ್ದು ಕಾಪಾಡುವೆ. ಮನ ಮುರಿದ ನೊಂದ ಎಲ್ಲರಿಗೂ ಜೊತೆಯಲ್ಲೇ ಇದ್ದು ಕಾಪಾಡುವೆ. ಬರುವ ಕಷ್ಟ ಅನೇಕವಿದ್ದರು, ಬರುವ ಕಷ್ಟ ಅನೇಕವಿದ್ದರು, ಬಿಡಿಸುವೆ ನೀ ಅವುಗಳಿಂದ, ಬಿಡಿಸುವೆ ನೀ ಅವುಗಳಿಂದ. ಅವಮಾನ ನನಗೆ ಇಲ್ಲ ಅಪ್ಪ, ನಿನ್ನ ಮಗು ಅಪ್ಪ.
ನಿನ್ನ ಮಗು, ಎಂದಿಗೂ ಅವಮಾನ ನನಗೆ ಇಲ್ಲ. ಅಪ್ಪ ನಿನ್ನ ಮಗು, ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ಕೊರಗಲಾರೆ ನಾನು, ಕೊರಗಲಾರೆ ನಾನು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ ಡ್ಯಾಡಿ, ವಂದನೆ ಅಪ್ಪ. ಅಕ್ಕರೆಯುಳ್ಳ ತಂದೆಯೇ, ಅನುದಿನವೂ ಕಾಯುವ ಕರ್ತನೇ, ಕರ ಹಿಡಿದು ನಡೆಸುವ ತಂದೆಯೇ. ಹಲ್ಲೆಲೂಯ. ನನ್ನ ತಾಯಿ ನೀನೇ, ನನ್ನ ಬಂಧು ಬಳಗ ನೀನೇ ಏಸಪ್ಪ, ಏಸಪ್ಪ, ಏಸಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನೆನ್ನೆ ಇದ್ದ ಹಾಗೆ ಇಂದು ಇರುವ ಆತನೇ, ನಿರಂತರ ಹಾಗೆ ಇರುವ ಆತನೇ, ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನ ನಾಮವನ್ನು ಮಹಿಮೆಪಡಿಸಿ ನಿನಗೆ ಘನತೆ ಸಲ್ಲಿಸುತ್ತೇವೆ. ನೀನೊಬ್ಬನೇ ಶ್ರೇಷ್ಠನು, ನೀನೊಬ್ಬನೇ ಉನ್ನತನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಾಜನು, ನೀನೊಬ್ಬನೇ ರಕ್ಷಕನು ಸ್ವಾಮಿ. ಹಾಲೆಲೂಯಾ. ವಿ ಲವ್ ಯು ಜೀಸಸ್, ವಿ ಗಿವ್ ಯು ಆಲ್ ದ ಗ್ಲೋರಿ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ನಿಮಗೆ ಆರಾಧನೆ, ನಿಮಗೆ ಘನತೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ.
ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನಾಂಶವಾಗಿ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನವನ್ನು ಓದೋಣ. ಯೋಹಾನ 10 ವಚನ 10. ಯೋಹಾನ 10:10. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಜೀವ ಇರಬೇಕೆಂತಲೂ ಆ ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಹಾಲೆಲೂಯ. ಏಸಪ್ಪ ಹೇಳ್ತಾ ಇದ್ದಾರೆ, ನಿಮಗೆ ಜೀವ ಇರಬೇಕೆಂತಲೂ ಆ ಜೀವ ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಆತ್ಮಿಕ ಜೀವ ಇರಬೇಕೆಂತಲೂ ನೀವು ಆತ್ಮಿಕವಾಗಿ ಜಯ ಅಂತ ಬಾಳುವಂತೆಯೂ ಬಂದಿದ್ದಾನೆ. ಹಾಲೆಲೂಯ. ನಿಮ್ಮ ಬಿಸ್ನೆಸ್ಸು ಚೈತನ್ಯವಾಗಿರುವಂತೆಯೂ ಅದು ಸಮೃದ್ಧಿಯಾಗಿರುವಂತೆಯೂ ಕರ್ತನು ಬಂದನು. ಹಾಲೆಲೂಯ. ನಮ್ಮ ಜೀವಿತಕ್ಕೆ ಒಂದು ಲವಲವಿಕೆಯನ್ನು ಕೊಡಲಿಕ್ಕೆ ಯೇಸು ಸ್ವಾಮಿ ಓದ್ತಿದ್ದಾರೆ. ಹಾಲೆಲೂಯ. ಯಾವ ಹಂತದಲ್ಲಿ ನಾವು ಸೋತು ಹೋಗಿದ್ದರೂ ಸಹ ಅಲ್ಲಿ ಒಂದು ಜೀವವನ್ನು ತುಂಬಲಿಕ್ಕೆ ಕರ್ತನು ಶಕ್ತನು. ಹಾಲೆಲೂಯ. ಎಲ್ಲಿ ಕರ್ತನಿದ್ದಾನೋ, ಎಲ್ಲಿ ಏಸಪ್ಪ ಇದ್ದಾರೋ ಅಲ್ಲಿ ಜೀವ ಇದೆ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ಅದು ಸಮೃದ್ಧಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಕಾರ್ಯ ಯಾವಾಗಲೂ ನಮ್ಮ ನಿರೀಕ್ಷೆಗೆ ಮೇಲೆ ಅದು ಒದಗುವಂಥದ್ದಾಗಿದೆ. ನಾವೇನೋ ಪ್ರಾರ್ಥನೆ ಮಾಡ್ತೀವಿ, ಆದರೆ ದೇವರು ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ. ನೀವು 50 ರೂಪಾಯಿಗೆ ಪ್ರಾರ್ಥನೆ ಮಾಡ್ತಾಯಿದ್ರೆ ದೇವರು 500 ರೂಪಾಯಿ ಅಷ್ಟು ನಿಮಗೆ ಕೊಡ್ತಾ ಇದ್ದಾನೆ. ಹಾಲೆಲೂಯ. ನಮ್ಮ ದೇವರು ನಮ್ಮ ಮೇಲಿಟ್ಟುವಂಥ ಪ್ರೀತಿ ಅಪಾರವಾದದ್ದು. ನಾವು ಬೇಡುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನವನ್ನು ಓದಿ. ಎಫೆಸ 3:20-21 ಸಹ. ಎಫೆಸ 3:20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಹಲ್ಲೆಲೂಯ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ, ನಮ್ಮೊಳಗೆ ಕಾರ್ಯ ಸಾಧಿಸುವ ಆತನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಏನು ಕೇಳ್ಕೊಳ್ತಾ ಇದ್ದೀರಿ, ಏನು ಬೇಡ್ಕೊಳ್ತಾ ಇದ್ದೀರಿ, ಅದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ನಿಮ್ಮ ಆಲೋಚನೆಗೆ ಎಟಕಿಸದ ರೀತಿಯಲ್ಲಿ. ಹಾಲೆಲೂಯ. ದೇವರು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ, ಯು ಕೆನಾಟ್ ಇಮ್ಯಾಜಿನ್. ಹಾಲೆಲೂಯ. ನಿಮ್ಮ ಆಲೋಚನೆಗೆ ಎಟಕಿಸೋದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಮಾಡಲು ಶಕ್ತನಾದ ದೇವರು. ಹಾಲೆಲೂಯ. ನೀವು ನಂಬ್ರಿ, ನಿಮ್ಮ ಜೀವಿತದಲ್ಲಿ ನೀವು ಏನನ್ನು ಬೇಡ್ಕೊಳ್ತಾ ಇದ್ದೀರಿ, ಯಾವ ಆಶೀರ್ವಾದವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ, ನಿಮ್ಮ ಆಲೋಚನೆಗೆ ಎಟಕಿಸದಷ್ಟು ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಬೇರೆ ಯಾವುದಕ್ಕೂ ಬರೋದಿಲ್ಲ. ಆದರೆ ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಆ ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ಬಂದನು. ಹಾಲೆಲೂಯ. ಈ ಸಮೃದ್ಧಿ ಅನ್ನುವ ಪದ ಎಂಥ ಬ್ಲೆಸ್ಸೆಡ್ ಪದ. ದೇವರಲ್ಲಿ ಆಶೀರ್ವಾದ ಸುಮ್ಮನೆ ಏನೋ ಒಂದು ಲೆವೆಲ್ನಲ್ಲಿ ಅಲ್ಲ, ಒಂದು ಉನ್ನತ ಪ್ರಾಸ್ಪ್ಯಾರಿಟಿ ಲೆವೆಲ್ನಲ್ಲಿ. ಹಾಲೆಲೂಯ. ಕರ್ತನು ಆತ್ಮಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ನಮ್ಮನ್ನು ಒಳ್ಳೆಯ ಹಂತದಲ್ಲಿ, ನಮ್ಮ ಗ್ರಹಿಕೆಗೆ ಮೀರಿದ ಮೇಲಾದ ಲೆವೆಲ್ನಲ್ಲಿ ಇಡಲಿಕ್ಕೆ ಆತನು ಶಕ್ತನಾದ ದೇವರು. ಹಾಲೆಲೂಯ. ಎಲ್ಲಿ ನೀವು ತುಳಿಯಲ್ಪಡ್ತಾ ಇದ್ದೀರಿ ಅದೇ ಜಾಗದಲ್ಲಿ ನಿಮ್ಮನ್ನು ಎತ್ತಿ ನಿಲ್ಲಿಸಲಿಕ್ಕೆ ಶಕ್ತನು. ಹಾಲೆಲೂಯ. ಇದಕ್ಕೆ ಸತ್ಯವೇದದಲ್ಲಿ ನಿದರ್ಶನಗಳಿವೆ. ಎಲ್ಲಿ ನೀವು ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಲ್ಲಿ ಸಮೃದ್ಧಿಯನ್ನು ಕೊಡುವ ಆತನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಏನು ಇಲ್ಲದರಿಂದ ಸಕಲವನ್ನು ಸೃಷ್ಟಿ ಮಾಡಿದ ದೇವರು ನಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನು, ಅವುಗಳಿಗೆ ಜೀವ ಇರಬೇಕೆಂತಲೂ ಆ ಜೀವ ಸಮೃದ್ಧಿಯಾಗಿರಬೇಕೆಂತಲೂ. ಆ ಸಮೃದ್ಧಿ ಎಷ್ಟರ ಮಟ್ಟಿಗೆ ಅಂದರೆ ನಾವು ಬೇಡುವುದಕ್ಕಿಂತ, ನಾವು ಆಲೋಚನೆ ಮಾಡುವುದಕ್ಕಿಂತ ಹೆಚ್ಚಾಗಿ. ಹಾಲೆಲೂಯ. ನಿಮ್ಮ ಕುರಿತಾಗಿ
ನೀವು ಕನಸಲ್ಲೂ ಕೂಡ ನೆನೆಸಿರೋದಿಲ್ಲ. ಅಷ್ಟರ ಮಟ್ಟಿಗೆ ದೇವ್ರ ಮೇಲಕ್ಕೆ ತಗೊಂಡೋಗ್ಲಿಕ್ಕೆ ಶಕ್ತನು. ಹೌದು, ನಂಬಿರಿ. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕೆಲವೊಂದು ವಚನಗಳನ್ನು ಓದಿ. ಲೂಕನ ಸುವಾರ್ತೆ 5ನೇ ಅಧ್ಯಾಯ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ. ಲೂಕ 5:5. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ. ಇಲ್ಲ ರಾಗ. ಆದರೆ ಈ ಸಿಮೋನ ಪೇತ್ರನು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದಾನೆ, ಆದರೆ ಏನೂ ಸಿಕ್ಕಿಲ್ಲ, ಏನು ಲಾಭ ಇಲ್ಲ. ವರ್ಷ ಪೂರ್ತಿ ವ್ಯಾಪಾರ ಮಾಡಿದ್ದೀನಿ, ಏನು ಲಾಭ ಇಲ್ಲ. ನನ್ನ ಶಕ್ತಿ ಮೀರಿ ದುಡ್ದಿದ್ದೀನಿ, ಏನು ಲಾಭ ಇಲ್ಲ. ಇಲ್ಲ 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 ರಾಗ. ಆಮೇಲೆ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು ಹಾಲೆಲೂಯ. ಮೊದಲು ಇಲ್ಲ ರಾಗ, ಈಗ ರಾಶಿ ರಾಗ. ಹಾಲೆಲೂಯ. ಮೀನುಗಳು ಹೇಗೆ ಸಿಕ್ತಂತೆ? ರಾಶಿಯಾಗಿ. ಹಾಲೆಲೂಯ. ಅಂಡರ್ಲೈನ್ ಮಾಡ್ಕೊಳ್ಳಿ, ರಾಶಿಯಾಗಿ. ಅಂದರೆ ಲೆಕ್ಕ ಮಾಡಲಿಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಸಿಕ್ಬಿಡ್ತು. ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಅಯ್ಯೋ, ಬಲೆಗಳೇ ಹರಿದೋಗೋಷ್ಟ್ರ ಮಟ್ಟಿಗೆ ಅಷ್ಟು ತುಂಬ್ಕೊಬಿಟ್ಟಿತ್ತಂತೆ. ಆಮೇಲೆ ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ತಮ್ಮ ಫ್ರೆಂಡ್ಸ್ ಪಾಲುಗಾರರಿದ್ದಾರಲ್ಲ, ಯಾವುದು ಪಾಲುಗಾರರು, ಅವರನ್ನ ಕೂಗಿ ಕರೀತಾ ಇದ್ದಾರೆ. ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಬನ್ನಿ ನಮಗೆ ನೆರವಾಗ್ರಿ, ಬನ್ರಿ ಅಂತ ಹೇಳಿ ಕರೀತಾರೆ. ಅವರು ಬಂದು ಆ ಎರಡು ದೋಣಿಗಳಲ್ಲಿ, ಇವರ ದೋಣಿ ಅಲ್ಲದೆ ಆ ಎರಡು ದೋಣಿಗಳಲ್ಲಿ, ಅವರ ಎರಡು ದೋಣಿಗಳಲ್ಲಿಯೂ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಹಾಲೆಲೂಯ. ಅದಕ್ಕೆ ಬೆರ್ಕ್ಮನ್ ಸೈನವರು ಹಾಡಾಡ್ತಾರೆ, ಬಲೆಗಳು ಹರಿಯುವಷ್ಟು, ದೋಣಿ ಹಡಗು ಮುಳುಗುವಷ್ಟು, ಫ್ರೆಂಡ್ಸಿಗೆಲ್ಲ ಕೊಡುವಷ್ಟು ಮೀನುಗಳ ಕಾಣ್ವೆವು. ಹಾಲೆಲೂಯ. ಬಲೆಗಳು ಹರಿಯುವಷ್ಟು, ಹಡಗು ಮುಳುಗುವಷ್ಟು, ಫ್ರೆಂಡ್ಸಿಗೆಲ್ಲ ಕೊಡುವಷ್ಟು ಆಶೀರ್ವಾದ ಕಾಣ್ವೆವು. ಹಾಲೆಲೂಯ. ಇಟ್ಕೊಳ್ಳೋಕ್ಕೆ ಆಗಲ್ಲ, ಫ್ರಿಡ್ಜಲ್ಲಿ ಜಾಗನೇ ಇಲ್ಲ, ಅಲ್ಮೆರದಲ್ಲಿ ಜಾಗನೇ ಇಲ್ಲ, ಮನೇಲಿ ಸ್ಥಳ ಇಲ್ಲ, ತಗೋಪ್ಪ ನೀನೇ ಇಟ್ಕೊಪ್ಪ ಅನ್ನುವಷ್ಟರ ಮಟ್ಟಿಗೆ, ಬೇರೆಯವ್ರಿಗೆಲ್ಲ ಕೊಡುವಷ್ಟರ ಮಟ್ಟಿಗೆ. ಬೇರೆಯವ್ರಿಗೆ ಕೊಡುವುದು ಹೇಗೆ ಅಂದರೆ ಮುರ್ಕಳಲ್ಲ, ಅವ್ರದ್ದು ದೋಣಿ ತುಂಬುವ ಹಾಗೆ. ಅಲ್ಲೆಲ್ಲೂ ದೇವರ ಪ್ಲ್ಯಾನ್ ನೋಡಿ ನಾವೇ ಅರ್ಥ ಮಾಡ್ಕೊಳ್ಳಲ್ಲ. ನಾವು ಅರ್ಥ ಮಾಡ್ಕೊಳ್ದೆ ಇರುವ ಸನ್ನಿವೇಶ ನೋಡಿಕೊಂಡು ಬಾಯಿ ಬಡ್ಕೊಳ್ತೀವಿ. ರಾತ್ರಿ ಎಲ್ಲ ಬಲೆ ಬೀಸ್ತೆ, ಏನು ಸಿಕ್ಕಿಲ್ಲ, ಅಯ್ಯಯ್ಯೋ ಅಂತ ಬಾಯಿ ಬಡ್ಕೊಳ್ತೀವಿ. ನಮ್ಮನ್ನು ಸಮೃದ್ಧಿಯಲ್ಲಿ ಇರಿಸಲಿಕ್ಕೆ ಏಸಪ್ಪ ಇದ್ದಾರೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಆತನನ್ನು ಆತುಕೊಳ್ಳುವ ಪೇತ್ರನೇನು ಹೇಳ್ತಾನೆ? ರಾತ್ರಿಯೆಲ್ಲ ಬಲೆ ಬೀಸ್ತೆ, ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇರೆಗೆ ಈಗ ಬಲೆ ಬೀಸ್ತಾ ಇದ್ದೀನಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಅಂದರೆ ದೇವರ ಗೈಡೆನ್ಸ್ ಒಳಗೆ, ಆತನ ಮಾರ್ಗದರ್ಶನದೊಳಗೆ, ಆತನ ಕೃಪೆಯೊಳಗೆ, ಆತನ ಫೆಲೋಶಿಪ್ ಒಳಗೆ ಬಂದ್ಬಿಡುವ. ಆ ದೋಣಿಯಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಹಾಲೆಲೂಯ. 3ನೇ ವಚನ ನೋಡಿ, 2ನೇ ವಚನ ಅದರಲ್ಲೇ. ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ಹಾಲೆಲೂಯ. ನೋಡಿ, ಅಲ್ಲಿ ಪೇತ್ರನು ದೋಣಿಯಲ್ಲಿ ಯೇಸುವಿಗೆ ಸ್ಥಳ ಕೊಟ್ಟನು. ಯೇಸು ಪೇತ್ರನ ದೋಣಿಯಲ್ಲಿ ಹತ್ತಿ ಕೂತ್ಕೊಂಡು, ಇವತ್ತು ಯಾರ ಜೀವಿತದಲ್ಲಿ ಕರ್ತನಿಗೆ ಅವಕಾಶ ಇದೆಯೋ, ಯಾರ ಜೀವಿತದಲ್ಲಿ ಕರ್ತನಿಗೆ ಸ್ಥಳ ಇದೆಯೋ, ಯಾರ ದೋಣಿಯಲ್ಲಿ ಕರ್ತನಿಗೆ ಏಸಪ್ಪನಿಗೆ ಸ್ಥಳ ಇದೆಯೋ ಆ ದೋಣಿ ತುಂಬುತ್ತೆ. ಹಾಲೆಲೂಯ. ಸಮೃದ್ಧಿಯಾಗಿ ತುಂಬುತ್ತೆ. ಅವ್ರದ್ದು ತುಂಬಿ ಬೇರೆಯವ್ರಿಗೂ ಕೊಟ್ಟು. ಹಾಲೆಲೂಯ. ಹೊಳೆಲಿ ನೀರು ಹರಿತದೆ, ಅಮ್ಮ ಕುಡಿ, ಅವ್ವ ಕುಡಿ, ಎಲ್ಲ ಕುಡೀರಿ. ಹಾಲೆಲೂಯ. ಸಮೃದ್ಧಿ. ಪ್ರೈಸ್ ದ ಲಾರ್ಡ್.
ಯೇಸು ಆ ದೋಣಿಯಲ್ಲಿ ಕೂತ್ಕೊಂಡು, ಅದಷ್ಟು ಮಾತ್ರ ಅಲ್ಲ, ಆ ದೋಣಿಯಲ್ಲಿ ಕೂತ್ಕೊಂಡು ಏನು ಮಾಡಿದ್ರಂತೆ, ಅಲ್ಲಿದ್ದಂಥ ಗುಂಪಿನ ಜನರಿಗೆ ಉಪದೇಶ ಮಾಡಿದ. ತರುವಾಯ ಆತನು ಕೂತುಕೊಂಡು, 3ನೇ ವಚನ ಕೊನೆ ಭಾಗ, ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಆ ದೋಣಿಯೊಳಗಿಂದಲೇ, ಯಾರ ದೋಣಿಯೊಳಗೆ? ಪೇತ್ರನ ದೋಣಿಯೊಳಗಿಂದಲೇ ಅಲ್ಲಿದ್ದ ಜನರಿಗೆ ಉಪದೇಶ ಮಾಡಿದನು. ಹಾಲೆಲೂಯ. ಕರ್ತನಿಗೂ ಕರ್ತನ ರಾಜ್ಯಕ್ಕೆ, ಕರ್ತನ ಸುವಾರ್ತೆಗೆ ಯಾವಾಗ ನಿಮ್ಮಲ್ಲಿ ಅವಕಾಶ ಇದೆಯೋ ನಿಮ್ಮ ಜೀವಿತವನ್ನು ಕರ್ತನು ತುಂಬಿಸ್ತಾನ್ರಿ. ನಮ್ಮ ದೇವರ ಅನ್ಯಾಯಗಾರನಲ್ಲ. ಯಾರು ಕರ್ತನಿಗೆ ಅವಕಾಶ ಕೊಡ್ತಾರೆ, ಕರ್ತನ ರಾಜ್ಯದ ಕೆಲಸಕ್ಕಾಗಿ ತಮ್ಮ ಜೀವಿತದಲ್ಲಿ ಅವಕಾಶ ಕೊಡ್ತಾರೆ, ಹಾಲೆಲೂಯ, ಅವ್ರ ಜೀವಿತದಲ್ಲಿ ಸಮೃದ್ಧಿ ಇದೆ. ಪ್ರೈಸ್ ದಿ ಲಾರ್ಡ್. ಇಲ್ಲ, ರಾಗ ಎಲ್ಲ ಹೊರಟೋಗ್ಬಿಡುತ್ತೆ. ಬಲೆಗಳು ಹರಿಯುವಷ್ಟು, ಹಡಗು ಮುಳುಗುವಷ್ಟು, ಫ್ರೆಂಡ್ಸಿಗೆಲ್ಲ ಕೊಡುವಷ್ಟು ಮೀನುಗಳ ಕಾಣ್ವೆವು. ಹಲ್ಲೆಲೂಯ. ಬಲೆಗಳೇ ಹರಿದೋಗುವಷ್ಟರ ಮಟ್ಟಿಗೆ, ದೋಣಿ ಎಲ್ಲ ಮುಳುಗುವಷ್ಟು, ಹಡಗು ಎಲ್ಲ ಮುಳುಗುವಷ್ಟರ ಮಟ್ಟಿಗೆ. ಹಲ್ಲೆಲೂಯ. ಇನ್ನು ಫ್ರೆಂಡ್ಸ್ಗೆಲ್ಲ ಕೊಟ್ಟು ಅವರು ತೃಪ್ತಿ ಆಗೋಷ್ಟರ ಮಟ್ಟಿಗೆ ನಮ್ಮ ದೇವರು ಸಮೃದ್ಧಿಯನ್ನು ಕೊಡ್ತಾನೆ. ಹಲ್ಲೆಲೂಯ. ನಮ್ಮ ದೇವರು ಆ ಜೀವ ಸಮೃದ್ಧಿಯೇ. ಹಲ್ಲೆಲೂಯ. ಸುಮ್ಮನೆ ಒಂದು 2 ಮೀನು ಸಿಕ್ಕದಲ್ಲ. ಏನೋ ಯೇಸು ಸ್ವಾಮಿ ಬಂದಿದ್ದಕ್ಕೆ, ಯೇಸು ಸ್ವಾಮಿ ನಂಬಿದ್ದಕ್ಕೆ, ಯೇಸು ಸ್ವಾಮಿ ಸೇವೆ ಮಾಡಿದ್ದಕ್ಕೆ ಏನೋ ಒಂದಷ್ಟು ಪರವಾಗಿಲ್ಲ, ಹಂಗೆಲ್ಲ ಇಲ್ಲ. ಕರ್ತನ್ ನಿಮ್ಮನ್ನು ಶಿರಸ್ಸಾಗಿಡ್ತಾನೆ ಹೊರತು ಬಾಲವನ್ನಾಗಿಡೋದಿಲ್ಲ. ನಿಮ್ಮನ್ನು ಮೇಲ್ನವರಾಗಿ ಇಡ್ತಾರೆ ಹೊರತು ಕೆಳಗಿನವರಾಗಿ ಬಿಡೋದಿಲ್ಲ. ನೀವು 4 ಜನರಿಗೆ ಕೊಡೋರಾಗಿರ್ತೀರೋ ಹೊರತು ಕೈ ಒಡ್ಡೋರಾಗಿರೋದಿಲ್ಲ. ಹಲ್ಲೆಲೂಯ. ನಮ್ಮ ಕರ್ತನ ಒಂದು ವಿಶೇಷ ಅನುಗ್ರಹ ಆ ರೀತಿಯಾಗಿದೆ. ಅದರಿಂದಾಗಿ ನಮ್ಮ ಮನಸ್ಸನ್ನು ಕೂಡ ದೇವರ ಯೋಜನೆ ಪ್ರಕಾರ ಸೆಟ್ ಮಾಡ್ಕೊಳ್ಳೋಣ. ಅಯ್ಯೋ ಇಲ್ಲ, ಅಯ್ಯೋ ಆ ರಾಗ ಎಲ್ಲ ಬಿಟ್ಬಿಟ್ಟು ಸಮೃದ್ಧಿಯ ಪರಿಕಲ್ಪನೆಯನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ. ನಾವು ನಂಬುವ ನಿಮ್ಮ ಬಡತನ ಹೀಗೆ ಇರೋದಿಲ್ಲ, ನಿಶ್ಚಯವಾಗಿ ಬದಲಾವಣೆ ಆಗುತ್ತೆ. ಹಾಲೆಲೂಯ. ನೀವು ಜಾಗ ತಗೊಳ್ತೀರಿ, ನೀವು ಮನೆ ಕಟ್ತೀರಿ, ನೀವು ಚೆನ್ನಾಗಿರ್ತೀರಿ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಹಾಲೆಲೂಯ. ಭರವಸೆ ತಗೊಳ್ಳಿ. ಏಸಪ್ಪನ್ನ ಕರೀರಿ, ನಮ್ಮ ದೋಣಿಯಲ್ಲಿ ಬನ್ನಿಯಪ್ಪ, ನನ್ನ ಜೊತೆಲಿ ಇರಪ್ಪ, ನಮ್ಮೊಂದಿಗೆ ಇರಿ ಸ್ವಾಮಿ, ನಿನ್ನ ಸೇವೆಗೆ ನನ್ನಿಂದ ಏನು ಮಾಡಬೇಕು ಹೇಳಿಯಪ್ಪ, ನನ್ನ ದೋಣಿಯಿಂದ, ನನ್ನ ಜೀವಿತದಿಂದ ನಿನಗಾಗಿ ಏನಾದರೂ ಮಾಡಬೇಕು, ಅವಕಾಶ ಕೊಡಪ್ಪ. ನೀವು ಕೇಳಿ ಆಮೇಲೆ ನೋಡಿ ದೇವರು ನಿಮ್ಮನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡ್ತಾನೆ. ನಿಮ್ಮಿಂದ ದೇವರ ರಾಜ್ಯಕ್ಕೇನು? ಅನೇಕ ಸಂದರ್ಭಗಳು ನಾವು ನೋಡೋದಿಲ್ಲ. ದೇವರಿಂದ ನನಗೇನು, ದೇವರಿಂದ ನನಗೇನು, ಸಭೆಯಿಂದ ನನಗೇನು. ಇವತ್ತು ನನ್ನಿಂದ ದೇವರ ರಾಜ್ಯಕ್ಕೆ ಏನು ಅಂತ ಯೋಚನೆ ಮಾಡಿರಿ. ದೇವರ ರಾಜ್ಯಕ್ಕೆ ನಾನೇನಾದರೂ ಪ್ರಯೋಜನ ಆಗಿದ್ದೀನ? ಕೆಲವ್ರು ನೋಡಿದ್ರೆ ಯಾವ ರೀತಿ ನಯ ಪೈಸಾ ದೇವರ ರಾಜ್ಯಕ್ಕೆ ಪ್ರಯೋಜನ ಇಲ್ಲ. ಕೆಲವರು ಇನ್ನೂ ದೇವರ ರಾಜ್ಯಕ್ಕೆ ಮಾರಕ್ಕಾಗ್ಬಿಡ್ತಾರೆ. ಸಾಕ್ಷಿರಹಿತ ಜೀವಿತ ಜೀವಿಸ್ಕೊಂಡು, ನಾನು ಚರ್ಚ್ಗೆ ಹೋಗ್ತೀನಿ ಅನ್ನೋ ಒಂದು ಹಣೆಪಟ್ಟಿ ಮಾತ್ರ ಇಟ್ಕೊಂಡು ಜೀವನ ಎಲ್ಲ ಹೊಲಸಾದ ಜೀವನ ಜೀವಿಸ್ಕೊಂಡು ದೇವರ ರಾಜ್ಯಕ್ಕೆ ಮಾರಕವಾಗಿ ಆಗಿಬಿಡ್ತಾರೆ. ಬೇಡ, ದೇವರ ರಾಜ್ಯಕ್ಕೆ ಪೂರಕವಾಗಿರುವ ಕ್ರಿಸ್ತನಿಗೆ ಸ್ಥಳ ಇರಲಿ, ಕರ್ತನ ಸೇವೆಗೆ ಸ್ಥಳ ಇರಲಿ. ನಾನು ಕರ್ತನೇ ನನ್ನ ಜೀವಿತದಲ್ಲಿ ನೀವಿರಿ, ನಿಮಗಾಗಿ ನಾನು ಇನ್ನೇನು ಮಾಡಬೇಕು, ನನ್ನ ಜೀವಿತದ ಮೂಲಕ ಯಾರಿಗೆ ಸ್ವಾರ್ಥ ತಲುಪಬೇಕಾಗಿದೆ, ನನ್ನ ಮೂಲಕ ಇನ್ನೇನು ಆಗಬೇಕಾಗಿದೆ, ನನ್ನಿಂದ ಸಭೆಗೆ ಏನಾಗಬೇಕಾಗಿದೆ, ನನ್ನಿಂದ ನಿನ್ನ ರಾಜ್ಯಕ್ಕೆ ಏನಾಗಬೇಕಾಗಿದೆ, ನನ್ನಿಂದ ನಿನಗೇನಾಗಬೇಕಾಗಿದೆ ನನಗೆ ತಿಳಿಯಪಡಿಸಪ್ಪ. ಈಗೋ ನಾನಿದ್ದೇನೆ, ನನ್ನ ದೋಣಿಯಲ್ಲಿ ಬನ್ನಿಯಪ್ಪ, ನನ್ನ ದೋಣಿಯಲ್ಲಿ ನೀವು ಕೂತ್ಕೊಳ್ಳಿ, ನನ್ನ ಜೀವಿತದಿಂದ ನೀವು ಮಾತನಾಡಿ, ನನ್ನ ಮೂಲಕ ನೀವು ಕಾರ್ಯ ಮಾಡಿ. ನೀವು ಕೇಳಿ ನೋಡಿ, ಒಂದು ಸಮೃದ್ಧಿ ಇದೆ. ಯಾರಿಗೆಲ್ಲ ಸಮೃದ್ಧಿ ಬೇಕು? ನಿಮ್ಮ ಜೀವಿತದಲ್ಲಿ ಜೀಸಸ್ಗೆ ಸ್ಥಳ ಇದ್ದರೆ, ಹಲ್ಲೆಲೂಯಾ, ಜೀಸಸ್ನ ಸೇವೆಗೆ, ಸಭೆ ಕಾರ್ಯಗಳಿಗೆ, ದೇವರ ರಾಜ್ಯದ ಕಾರ್ಯಗಳಿಗೆ ಸ್ಥಳ ಇರೋದಾದರೆ ನಿಮಗೊಂದು ಸಮೃದ್ಧಿ ಇದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ನನ್ನ ಜೀವಿತದಲ್ಲಿ ಒಂದು ಸಮೃದ್ಧಿ ಕಾಣಬೇಕು. ಹಲ್ಲೆಲೂಯಾ. ಥ್ಯಾಂಕ್ ಯು. ನನ್ನ ಜೀವಿತದಲ್ಲಿ ನೀನಿದ್ದು ಆ ಸಮೃದ್ಧಿನ ತರಬೇಕು. ನನ್ನ ಜೀವಿತದಲ್ಲಿ ನಿನ್ನ ರಾಜ್ಯದ ಕೆಲಸ ಕಾರ್ಯಗಳು ನಡೆದು, ನನ್ನ ಜೀವಿತದಲ್ಲಿ ನಿನ್ನ ಕರ್ತನೆ ಸೇವೆಗೆ ಪೂರಕವಾದ ಕಾರ್ಯಗಳು ನಡೆದು, ಕರ್ತನೆ ನನ್ನ ಜೀವಿತದ ಮೂಲಕ, ನನ್ನ ದೋಣಿಯ ಮೂಲಕ ನಿನ್ನ ರಾಜ್ಯದ ಕೆಲಸ, ಹಲ್ಲೆಲೂಯಾ,
ಪೇತ್ರನ ದೋಣಿಯಲ್ಲಿ ಕೂತ್ಕೊಂಡು ನೀನು ಸುವಾರ್ತೆ ಸಾರದಿಲ್ಲ, ಹಾಗೆ ನನ್ನ ಮೂಲಕ ಏನಾದರೂ ಮಾಡು ಸ್ವಾಮಿ, ಈ ಸಮಾಜಕ್ಕೆ ಏನಾದರೂ ಮಾಡಪ್ಪ, ಈ ರಾಜ್ಯಕ್ಕೆ ಏನಾದರೂ ಮಾಡು, ಈ ಸಭೆ ಏನಾದರೂ ಮಾಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕರ್ತನೆ, ಆ ರೀತಿ ಇರುವಾಗ ರಾತ್ರಿಯೆಲ್ಲ ನಷ್ಟಪಟ್ಟಿದ್ರು ಕರ್ತನೆ, ಹಡಗು ತುಂಬುವಷ್ಟು, ಬಲೆಗಳು ಹರಿಯುವಷ್ಟು, ಫ್ರೆಂಡ್ಸ್ಗೆಲ್ಲ ಕೊಡುವಷ್ಟು ಸಮೃದ್ಧಿ ಇದೆ ಸ್ವಾಮಿ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಆ ಜೀವ ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಹಾಲೆಲೂಯಾ. ಥ್ಯಾಂಕ್ ಯು. ಬಿಸ್ನೆಸ್ಗೆ ಜೀವ ಇರೋದು ಮಾತ್ರ ಅಲ್ಲ, ಆ ಬಿಸ್ನೆಸ್ ಸಮೃದ್ಧಿ. ಹಾಲೆಲೂಯಾ. ಥ್ಯಾಂಕ್ ಯು. ಬಿಸ್ನೆಸ್ನಲ್ಲಿ ಸಮೃದ್ಧಿ, ಕೈ ಇಟ್ಟು ಮಾಡುವ ಕೆಲಸದಲ್ಲಿ ಸಮೃದ್ಧಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಈ ರೀತಿಯಾಗಿ ಕೃಪೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಸಮೃದ್ಧಿಯನ್ನು ರುಚಿ ನೋಡುವಂತೆ ಸಹಾಯ ನೀಡು. ಅವ್ರ ಜೀವಿತದಲ್ಲಿ ನೀವು ಇರಿ ಸ್ವಾಮಿ. ಪ್ರತಿಯೊಬ್ಬರನ್ನು ಕೂಡ ಕರ್ತನೆ ನೀನು ನಡೆಸಿ ಸ್ವಾಮಿ. ಥ್ಯಾಂಕ್ ಯು. ಅವ್ರ ಮೂಲಕ ಕರ್ತನೆ ನಿನ್ನ ಯೋಜನೆಗಳು ನೆರವೇರಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ಕೃಪೆಯನ್ನು ಅನುಗ್ರಹಿಸಪ್ಪ, ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಹಲ್ಲೆಲೂಯಾ. ಒಂದು ಸಮೃದ್ಧಿಯೆಡೆಗೆ ನಡೆಸಪ್ಪ. ಇಷ್ಟು ಕಾಲ ಕಷ್ಟದಲ್ಲಿ ಇಕ್ಕಟ್ಟಿನಲ್ಲಿ ಸಾಗಿದ್ದು ಸಾಕು ಕರ್ತನೆ. ಇನ್ಮೇಲೆ ಒಂದು ಸಮೃದ್ಧಿ ಇನ್ನು ಅನೇಕರಿಗೆ ಕೊಡುವಷ್ಟು, ಕೈ ಒಡ್ಡುವ ರೀತಿಯಲ್ಲಿ ಬೇಡಪ್ಪ. 4 ಜನರಿಗೆ ಕೈ ಚಾಚುವಷ್ಟು, ನಿನ್ನ ರಾಜ್ಯಕ್ಕಾಗಿ ಕೈ ಚಾಚುವಷ್ಟು, ನಿನ್ನ ಸೇವೆಗಾಗಿ ಕೈ ಚಾಚುವಷ್ಟು ಕರ್ತನೆ ಸಮೃದ್ಧಿಯಲ್ಲಿ ಇಡು ಸ್ವಾಮಿ. ಸಮೃದ್ಧಿಯಲ್ಲಿ ಇಡಪ್ಪ. ಥ್ಯಾಂಕ್ ಯು. ಸಮೃದ್ಧಿಯನ್ನು ಕೊಡಲು ಬಂದ ಕರ್ತನೆ, ಸಮೃದ್ಧಿಯನ್ನು ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಆ ಜೀವ ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಹೌದು, ನಾವು ಬೇಡುವುದಕ್ಕಿಂತ, ಬಯಸುವುದಕ್ಕಿಂತ, ನಾವು ಕರ್ತನೆ ನೆನೆಸುವುದಕ್ಕಿಂತ, ಆಲೋಚನೆ ಮಾಡುವುದಕ್ಕಿಂತ ಹೆಚ್ಚಾಗಿ ಸಮೃದ್ಧಿಯನ್ನು ನಮ್ಮ ಜೀವಿತದಲ್ಲಿ ಕೊಡಲಿಕ್ಕೆ ಶಕ್ತನು. ಈಗ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಆರ್ಥಿಕ ಸಮೃದ್ಧಿ ಉಂಟಾಗಲಿ. ಸಾಲ ತೀರಿಸಿ ಕರ್ತನೆ ನೆಮ್ಮದಿಯಾಗಿ ಜೀವಿಸಲಿಕ್ಕೆ ಕೃಪೆ ಕೊಡಪ್ಪ. ಕೆಲಸದ ಅವಕಾಶಗಳು ಉಂಟಾಗಲಿ. ಥ್ಯಾಂಕ್ ಯು ಕರ್ತನೆ. ಸ್ಥಳ ಜಾಗ ತಗೊಳ್ಳಿ ಸ್ವಾಮಿ, ಸೈಟ್ ತಗೊಳ್ಳಿ, ಜಮೀನು ತಗೊಳ್ಳಿ ಕರ್ತನೆ, ಮನೆ ಕಟ್ಟಲಿ. ಥ್ಯಾಂಕ್ ಯು. ಹಲ್ಲೆಲೂಯಾ. ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಲಿ ನಿನ್ನ ಮಕ್ಕಳು. ಥ್ಯಾಂಕ್ ಯು ಲಾರ್ಡ್. ಅಭಿವೃದ್ಧಿ ಕರ್ತನೆ, ನೀನು ಅನೇಕರಿಗೆ ಕೆಲಸ ಕೊಡುವಷ್ಟರ ಮಟ್ಟಿಗೆ ಬಿಸ್ನೆಸ್ ಇಂಪ್ರೂವ್ ಆಗಲಿ. ಇದುವರೆಗೆ ನಷ್ಟ ಆಗಿದ್ದು ಸಾಕು ಕರ್ತನೆ, ಇಲ್ಲಿಂದ ಅಭಿವೃದ್ಧಿ, ಇಲ್ಲಿಂದ ಕರ್ತನೆ ಸಮೃದ್ಧಿ. ಓ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಬಲೆಗಳು ಹರಿಯುವಷ್ಟು, ಹಡಗು ಮುಳುಗುವಷ್ಟು, ಫ್ರೆಂಡ್ಸಿಗೆಲ್ಲ ಕೊಡುವಷ್ಟು ಮೀನ್ಗಳ ಕಾಣ್ವೆವು. ಬಲೆಗಳು ಹರಿಯುವಷ್ಟು, ಹಡಗು ಮುಳುಗುವಷ್ಟು, ಫ್ರೆಂಡ್ಸಿಗೆಲ್ಲ ಕೊಡುವಷ್ಟು ಮೀನ್ಗಳ ಕಾಣ್ವೆವು. ಹಲ್ಲೆಲೂಯಾ. ಹೌದು ಡ್ಯಾಡಿ, ಅಂತಹ ಒಂದು ಸಮೃದ್ಧಿ ಇದೆ. ರಾತ್ರಿಯೆಲ್ಲ ಪ್ರಯಾಸಪಟ್ಟು ಏನು ಸಿಕ್ಕಿರಲಿಲ್ಲ, ಈಗ ಅವನ ಹಡಗು ತುಂಬಿದೆ, ಇನ್ನು ಫ್ರೆಂಡ್ಸ್ಗಳ ಹಡಗೆಲ್ಲ ತುಂಬಿದೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ಎಂತಹ ಒಂದು ಕರ್ತನೆ ಸಮೃದ್ಧಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಒಂದೇ ಒಂದು ರೀಸನ್, ಅವನ ದೋಣಿಯಲ್ಲಿ, ಪೇತ್ರನ ದೋಣಿಯಲ್ಲಿ ನೀವಿದ್ರಿ. ಪೇತ್ರನ ದೋಣಿಯನ್ನು ನೀವು ಸೇವೆಗಾಗಿ ಉಪಯೋಗ ಮಾಡಿಕೊಂಡ್ರಿ. ನಮ್ಮ ಜೀವಿತದಲ್ಲಿ ನೀವಿರಿ. ನಮ್ಮ ಜೀವಿತವನ್ನು, ನಮ್ಮ ದುಡಿಮೆಯನ್ನು, ನಮ್ಮ ಪ್ರಯಾಸವನ್ನು ಕರ್ತನೆ, ನಮ್ಮ ಹಡಗನ್ನು, ನಮ್ಮ ಜೀವಿತವನ್ನು ನಿಮ್ಮ ರಾಜ್ಯಕ್ಕಾಗಿ ಬಳಕೆ ಮಾಡಿಕೊಳ್ಳಿ. 4 ಜನರಿಗೆ ಸುವಾರ್ತೆಗಾಗಿ ಬಳಕೆ ಮಾಡಿಕೊಳ್ಳಿ ಸ್ವಾಮಿ. ಕರ್ತನೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರ ಜೀವಿತ ಕರ್ತನೆ ನಿನ್ನ ಸಾನ್ನಿಧ್ಯವನ್ನು ಒಳಗೊಂಡಿರಲಿ. ನೀನು ಅಲ್ಲಿ ಇರಿ ಸ್ವಾಮಿ. ಒಬ್ಬೊಬ್ಬರ ಜೀವಿತದಲ್ಲಿ ಇರಿಯಪ್ಪ. ನೀವಿದ್ರೇ ಸಮೃದ್ಧಿ. ನೀವಿಲ್ಲದೆ ಒಂದು ಸಮೃದ್ಧಿಯನ್ನು ನಾವು ಕನಸು ಕಾಣಕ್ಕೂ ಆಗಲ್ಲ. ಅದು ಸಮೃದ್ಧಿ ಅಲ್ಲ, ಅದು ಸೈತಾನನ ಉರುಳು. ನೀನಿಲ್ಲದಂತಹ ಎಸಪ್ಪ, ನೀವಿಲ್ಲದೆ ಬರುವಂತಹ ಎಲ್ಲ ಸಮೃದ್ಧಿ ಅದು ಬರೀ ಸಮೃದ್ಧಿ ಅಲ್ಲ, ಅದು ಸೈತಾನನ ಉರುಳು. ಚೆನ್ನಾಗಿ ಕಂಡ್ರೂ ಸಹ ಅನಾಹುತದಲ್ಲಿ ತಗೊಂಡೋಗ್ಬಿಡುವ ಉರುಳು. ಆದರೆ ಕರ್ತನೆ, ನೀನಿದ್ದಾಗ ಬರುವಂಥ ಆಶೀರ್ವಾದ ಅದು ಸಮೃದ್ಧಿ. ಅದರೊಂದಿಗೆ ವ್ಯಸನವನ್ನು ನೀನು ಕೂಡಿಸೋದಿಲ್ಲ. ಹಲ್ಲೆಲೂಯಾ. ಅದು ಭಾಗ್ಯದಾಯಕವಾದದ್ದು. ಹಲ್ಲೆಲೂಯಾ. ನಿನ್ನ ಆಶೀರ್ವಾದವು ಭಾಗ್ಯದಾಯಕ, ವ್ಯಸನವನ್ನು ಕೂಡಿಸುವುದಿಲ್ಲ. ಥ್ಯಾಂಕ್ ಯು. ಅದು ನೀನಿದ್ದು, ಖುದ್ದಾಗಿ ನೀನೇ ಇದ್ದು ಕರ್ತನೆ ಕೊಡುವಂಥದ್ದು ಸ್ವಾಮಿ. ಪೇತ್ರನ ದೋಣಿಯಲ್ಲಿದ್ದ ಹಾಗೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಇರಿ ಸ್ವಾಮಿ. ಪೇತ್ರನ ದೋಣಿಯಲ್ಲಿ ಕೂತ್ಕೊಂಡು ಅನೇಕರಿಗೆ ನೀನು ದೇವರ ವಾಕ್ಯವನ್ನು ಉಪದೇಶ ಮಾಡಿದ ಹಾಗೆ ಕರ್ತನೆ, ಯಾರ್ಯಾರ ಜೀವಿತದಲ್ಲಿ ನೀವಿದ್ದೀರೋ ಪ್ರತಿಯೊಬ್ಬರ ಜೀವಿತವನ್ನು ನೀವು ಬಳಕೆ ಮಾಡ್ಕೊಳ್ಳಿ. ಅವರ ಮೂಲಕ 4 ಜನರಿಗೆ ಪ್ರಯೋಜನ ಆಗಲಿ. 4 ಜನರಿಗೆ ಸತ್ಯ ಸುವಾರ್ತೆ ತಲುಪಲಿ. 4 ಜನರಿಗೆ ನಿನ್ನ ಪ್ರೀತಿ ತಲುಪಲಿ ಸ್ವಾಮಿ. ಹೌದು, ಯಾರ ಜೀವಿತದಲ್ಲಿ ನಿಂತಿಯೋ, ಯಾರ ಜೀವಿತ 4 ಜನರಿಗೆ ಉಪಯೋಗ ಆಗ್ತಾ ಇದೆಯೋ ಅವರ ಜೀವಿತದಲ್ಲಿ ಒಂದು ಸಮೃದ್ಧಿ ಇದೆ.
ಅವರ ಜೀವಿತದಲ್ಲಿ ಒಂದು ಸಮೃದ್ಧಿ ಇದೆ, ಅವರ ಜೀವಿತದಲ್ಲಿ ಒಂದು ಸಮೃದ್ಧಿ ಇದೆ. ಆ ಸಮೃದ್ಧಿಯನ್ನು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ರುಚಿ ನೋಡಲಿ ಸ್ವಾಮಿ. ಹಲ್ಲೆಲೂಯ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನಿಮಗೆಲ್ಲ ಸ್ತುತಿ, ಸ್ತೋತ್ರ, ಘನತೆ, ಗೌರವ, ಮಹಿಮೆಯನ್ನು ಸಲ್ಲಿಸುತ್ತೇವೆ. ಸಮೃದ್ಧಿಯನ್ನು ಅನುಭವಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯ. ಕರ್ತನೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಮತ್ತೊಂದು ಆವತ್ತಿ ನಿನ್ನ ಕೈಗೆ ಒಪ್ಪಿಸ್ತೇವೆ. ಪ್ರತಿಯೊಬ್ಬರು ಆಶೀರ್ವದಿಸಪ್ಪ. ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ಕೊಡು ಸ್ವಾಮಿ. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯವಾದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸಕ್ಸಸ್ ದಿನ, ಯಶಸ್ಸಿನ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು. ಹೋಗೋಣ ಬರೋಣದೆಲ್ಲ ಜೊತೆಗಿದ್ದು ಸುರಕ್ಷತೆ ಕೊಟ್ಟು ನೀನು ಅದ್ಭುತವಾಗಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.